ಬಸ್ ಕೇವಲ ಇಲ್ಲಿ 10 ನಿಮಿಷ ನಿಲ್ಲುತ್ತೆ. ನೀವೇನೇನ್ ತಿನ್ಬೇಕೋ, ನಿಮ್ಗೆ ಏನೇನ್ ಆಗ್ಬೇಕೋ, ನೀವೇನೇನ್ ಮಾಡ್ಬೇಕೋ ಎಲ್ಲ ಮುಗಿಸ್ಕೊಂಡು ಆದಷ್ಟು ಬೇಗ ಬಂದ್ಬಿಡಿ. ತಿಂಡಿ ತಿನ್ನಕ್ ನೀವು ಬರೋಲ್ವೇ? ನೀವು ನಡೀರಿ, ನಾವು ಹಿಂದೆನೆ ಬರ್ತೀವಿ. ಅಯ್ಯ, ಏನ್ ಭಕ್ತಿ, ಏನೇ ಇದು? ಅಯ್ಯೋ, ಈ ಜನಗಳಿಗೆ ಸರಿಯಾಗಿ ತಿನ್ನಕ್ಕೂ ಬರಲ್ಲ ಅನ್ಸುತ್ತೆ. ಯಾರೋ ಸಾಸ್ ಚೆಲ್ಲಿದ್ದಾರೆ. ಯಾಕೆ ನೀವು ಹೋಗಿ ಸ್ವಲ್ಪ ನೀರ್ ತಗೊಂಡ್ ಬನ್ನಿ, ಇದನ್ನ ಕ್ಲೀನ್ ಮಾಡೋಣ. ಬಟ್ಟೆ ಮೇಲೆ ತಾನು ಬಿದ್ದಿದೆ ಸಾಸು. ಅಯ್ಯೋ, ಬಟ್ಟೆ ಒಳಗೆಲ್ಲ ಆಗಿದೆ. ಈ ತರ ಎಂಜಿನ್ ತಗೊಂಡು ದೇವಸ್ಥಾನಕ್ಕೆ ಹೋಗ್ಬಾರ್ದು. ನೀವು ಹೋಗಿ ಬೇಗ ತಗೊಂಡ್ ಬನ್ನಿ ನೀರ್ನ. ಹೋಗಿ ಬೇಗ ಬೇಗ. ಅಂತ ಕೊಡ್ತಾ ಇಲ್ವಲ್ಲ. ಶಾಂತಂ ಪಾಪಂ ಶಾಂತಂ ಪಾಪಂ. ಕಲಿಯುಗ ತುಂಬಾ ಕೆಟ್ಟೋಯ್ತು. ಬಸ್ ಒಳಗೆ ಬರ್ಬೇಕಾದ್ರೂ ಬಾಗಲ್ ತಟ್ಟಿ ಒಳಗ್ ಬರೋ ಪರಿಸ್ಥಿತಿ ಆಗೋಯ್ತಲ್ಲ. ಬ್ಯಾಡ್ ಬಾಯ್, ಬ್ಯಾಡ್ ಬಾಯ್. ಯಾಕೆ ಮೇಡಮ್ ನೀವು ತಿಂಡಿ ತಿನ್ನಕ್ ಬರ್ಲಿಲ್ಲ? ನಿಮ್ ಯಜಮಾನ್ರು ಗಾರ್ಡನ್ ಇದ್ರಲ್ಲಿದ್ದಾರೆ ಅನ್ಸುತ್ತೆ. ಅದಕ್ಕೆ ಇವರು ಕೆಳಗಿಳಿಲಿಲ್ಲ. ಎಲ್ಲ ಬಂದಾಯ್ತಾ? ಹೊರಡೋಣವಾ? ಇಲ್ಲ 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 ಇಲ್ವಾ? ಇನ್ಯಾರು ಬರ್ಬೇಕು? ಅರೆ ಮೇಸ್ಟ್ರೆ, ಎಲ್ಲೊಟ್ಟೋಗಿದ್ರಿ ಇಷ್ಟೊತ್ತು? ದೇವಸ್ಥಾನಕ್ಕೆ ಹೋಗಿದ್ದಪ್ಪ. ಪ್ರಸಾದ ಕೊಡಿ. ನಾನೇ ₹1 ಎಲ್ಲೋ ಹಾಕ್ಬೇಕು. ಹೋಗಿ ಕೂತ್ಕೊಳ್ಳಿ. ರೈಟ್ ಹೇಳ? ಬೇಡ ಬೇಡ, ನೀರು ನೀರು. ತೀರ್ತಾನೆ ತಗೊಳ್ಳಿ. ಏನಪ್ಪ, ನನ್ ತಲೆನೇ ಹೊಡೆದಾಕ್ಬಿಡ್ತೀಯ ಅನ್ಸುತ್ತೆ. ಕ್ಷಮಿಸಿ ಮೇಸ್ಟ್ರೆ, ನಿಮಗ್ ತಲೆ ಇದೆಯೋ ಇಲ್ವೋ ಅಂತ ನಮಗ್ ಗೊತ್ತಾಗ್ಬೇಕಲ್ಲ, ಅದಕ್ಕೆ ಟೆಸ್ಟ್ ಮಾಡಿದೆ. ಕ್ಷಮಿಸಿ. ಆಲ್ರೈಟ್.